ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರೇಮ ಕಾವ್ಯ ಸೀರಿಯಲ್ ಇಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈ ಕಡೆ ಅಮ್ಮ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಯಾಕೆ ಇನ್ನೂ ಬಂದೇ ಇಲ್ಲ ಮಾದೇವ ಅಂತ ಕೇಳ್ತಾ ಇರ್ತಾರೆ. ಏನೂ ಗೊತ್ತಿಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟೊತ್ತಿಗೆ ಕಾವ್ಯಾರೇ ಕೂಡ ಹೇಳ್ತಾ ಇರ್ತಾರೆ, ಯಾಕೋ ಬಂದೇ ಇಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಬಂದುಬಿಟ್ಟು, ಅಯ್ಯೋ ಮಾದೇವ ತುಂಬ ಕಷ್ಟದಲ್ಲಿದ್ದಾನೆ ಬನ್ನಿ ಅಂತ ಕಾವೇರಿ ಅವರು ಕೇಳ್ತಾ ಇರ್ತೀವಿ. ಏನಾಯಿತು ಅಂತ ಹೇಳಿ ಮಾದೇವನಿಗೆ ಅಂತ ಕೇಳಿದಾಗ, ಅದೆಲ್ಲ ಹೇಳೋದಲ್ಲ ಬನ್ನಿ ನೀವು ಅಂತಂದ್ರೆ ಎಲ್ಲರನ್ನೂ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆ ಕಡೆ ಪರಿಮಳ ಹೊರಗಡೆನೆ ಕೂತ್ಕೊಂಡ್ಬಿಟ್ಟು, ಅಯ್ಯೋ ನನ್ನ ಮಾದೇವ ನನ್ನ ಜೀವನನ ಹಾಳು ಮಾಡಿಬಿಟ್ಟ ಅಂತೇಳಿ ಊರವ್ರನ್ನೆಲ್ಲ ಕೂಡಿಸ್ಕೊಂಡಿರ್ತಾಳೆ. ಏನು ಹೇಳ್ತಾ ಇದೀಯ ನೀನು, ಈ ಥರ ಮಾಡ್ತಾ ಇದ್ದಾರೆ ಅಂತ ಒಳಗಡೆ ಹೋಗಿ ಮಾದೇವನ್ನ ಕೇಳಿದರೆ, ಅವಳನ್ನೇ ಕರೆದು ಕೇಳಿ ಅಂತ ಹೇಳಿದಾಗ ಏನು ಬಂದು ಹೇಳ್ತಾರೆ, ಅಯ್ಯೋ ಅಣ್ಣ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಈ ಥರ ನನ್ನ ಮೈಯೆಲ್ಲ ಮುಟ್ಟಿದ್ದಾನೆ ಅಂತೇಳಿ ಹೇಳ್ತಾ ಇರ್ತಾರೆ. ಏನು ಹೇಳ್ತಾ ಇದೆಯಮ್ಮ ನೀನು ಅಂತಂದಾಗ, ಮಾದೇವನ್ನ ಅಣ್ಣ ಅಂತ ನಾನು ಕರಿತಾ ಇದ್ದೆ, ಆದರೆ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲೇ ಇಲ್ಲ ಅಂದಾಗ ರಾಮ್ ಕೂಡ ರಿಯಾಕ್ಟ್ ಮಾಡ್ತಾನೆ, ನಮ್ಮಣ್ಣ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಊರವರು ಮತ್ತೆ ನೀನು ಆಕಾರ ನೋಡಿದ್ರೇ ಗೊತ್ತಾಗಲ್ಲ, ಬನೇನು ಮತ್ತು ಚಡ್ಡಿ ಬೀರ್ ಬಾಟ್ಲು ಕೂಡ ಇಲ್ಲಿ ಇಟ್ಕೊಂಡಿದೆಯಾ, ಇಷ್ಟೆಲ್ಲ ಆದಮೇಲೆ ಏನಾಗಿರುತ್ತೆ ಅಂತ ಗೊತ್ತಿಲ್ವಾ ನಿನಗೆ ಅಂತ ಹೇಳಿದಾಗ, ಆ ಕಡೆ ಕಾವೇರಿ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ, ಏನು ಮಾಡ್ಕೊಂಡು ಇವನು ಅಂತ. ಹಾಗೆ ಆಚೆ ಕಡೆ ಬಂದ ತಕ್ಷಣ ಪೊಲೀಸವರು ಇರ್ತಾರಲ್ಲ, ಅವರು ಕೂಡ ಅಯ್ಯೋ ನೀವು ಗೆಳೆಯರು ಹೀಗೆ ಬಂದ್ರಾ, ಬನ್ನಿ ಬನ್ನಿ ಅಂತಂದು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪೊಲೀಸವನು ಅವನ ಹತ್ರ ಹೇಳ್ತಾ ಇರ್ತಾನೆ, ನಿಮ್ಮ ಮಾದೇವ ಕೆಡಿಸ್ಬಿಟ್ಟ ಹೋಗಿ. ಏನು ಮಾದೇವ ಒಂದು ಕೊಲೆ ಮಾಡಿದಾನಂದರೆ ನಂಬೋದು, ಆದರೆ ರೇಪ್ ಮಾಡಿದಾನಂದರೆ ನಂಬಕ್ಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಅವ್ರ ಗೆಳೆಯರವರೆಲ್ಲ ಹೇಳ್ತಾ ಇರ್ತಾರೆ. ಹಾಗಾದರೆ ನೋಡಿ ಹೋಗಿ ಅಲ್ಲಿ, ಅದೆಲ್ಲ ಸುಮ್ಮನೆ ಇರೋ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿರ್ತಾನೆ. ಹಾಗೆ ಈ ಕಡೆ ಬಂದು, ಅಣ್ಣ ನಿನ್ನ ಅಣ್ಣ ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಛೇ ಅಂತಾರೆ. ಹಾಗಾದರೆ ಕಾವ್ಯ ಪೊಲೀಸ್ ಮಾಡಿರೋ ಪ್ಲ್ಯಾನಿಂದ ಸಕ್ಸಸ್ ಆಗುತ್ತಾ ಏನು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.